ಹ್ಞೂ ಶಾರದವ್ರೆ ಕೇಳಿಸ್ತಾ ಇದೆಯಾ? ದೇವರ್ ಸ್ವಲ್ಪ ದೂರ ಹಿಡ್ಕೊಳ್ಳಿ. ದೇವರ್ ರೂಮರ್ಸ್ ಅಬೌಟ್ ದಿಸ್ ಫಾರ್ ಸಂಬಡಿ probably because Sudeep, we all want you on screen, so the work get more focused. I thought like I wish they were looking for someone. that was a rumor, and that was No. I wish, personally, I wish they were looking for someone. Okay, sir. One last question. Okay. The mind, like, there were 3 movies announced. One is Billaranga Basha, and one is your directorial project, and Cheran's movie. So, which will be your next? ಎಲ್ಲದು ನಡೀತಾ ಇದೆ ಶಾರದವ್ರೆ, ಆ್ಯಂಡ್ ಬಿಲ್ಲಾರಂಗ ಭಾಷಾ ಇಸ್ ಡೆಫಿನೆಟ್ಲಿ ಗೋನ್ ಗೋ ಆನ್ ಏರ್ ಸೂನ್ ಆನ್ ದ ಫ್ಲೋರ್, ಸಾರಿ. ಆ್ಯಂಡ್ ಈ ಸಿನಿಮಾಗೆ ಆಲ್ಮೋಸ್ಟ್ ಅರೌಂಡ್ 6 years, 7 years ಇಂದ ವಿ ಹ್ಯಾವ್ ಬೀನ್ ವರ್ಕಿಂಗ್ ಈವನ್ ಬಿಫೋರ್ ವಿಕ್ರಾಂತ್ ರೋಣ. ಆ್ಯಂಡ್ ಜಸ್ಟ್ ಸೊ ಯು ನೋ, ವಿಕ್ರಾಂತ್ ರೋಣ ನಾವು ಮಾಡಿದ್ದೇ ಬಿಲ್ಲಾರಂಗ ಭಾಷೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನೋಡೋಕ್ಕೆ. ಬಿಕಾಸ್ ಎಷ್ಟೋ ಸಿನಿಮಾಗಳನ್ನು ಮಾಡೋಕ್ಕೆ ಹೋಗ್ತೀವಿ, ಬಟ್ ದುಡ್ಡಿರುತ್ತೆ, ಕೆಪಾಸಿಟಿ ಇದೆಯಾ ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾವೇನೋ ಹೇಳೋಕ್ಕೆ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಆಗಿಬಿಡ್ಬೋದು, ಅದು ಸಿ ಜಿಗಳು ಚೆನ್ನಾಗಿ ಬರ್ದಲೇ ಇರ್ಬೋದು, ನಾವು ಹೇಳೋ ರೀತಿ ಇಷ್ಟ ಆಗ್ದಲೇ ಇರ್ಬೋದು. ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ದವ್ರು ನಮಗೆ ಇದಾಗುತ್ತಾ ಅಂತ ಗೊತ್ತಾಗಬೇಕಾದ್ರೆ ಐ ಸೆಡ್ ಲೆಟ್ ಅಸ್ ಡೂ ಅ ಫಿಲ್ಮ್ ಕ್ಲೋಸರ್ ಟು ದಿಸ್, ಬಟ್ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಫಸ್ಟ್, ನಮ್ಮ ಕೈ ಕೆಪಾಸಿಟಿ ಇದೆಯಾ ಅಂದಾಗ ಬಂದಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ದು ವಿಕ್ರಾಂತ್ ರೋಣ. ವಿಕ್ರಾಂತ್ ರೋಣದಲ್ಲಿ ಎಲ್ಲ ಟೀಮ್ ಫಾರ್ಮ್ ಆಯಿತು, ನಮ್ಮಲ್ಲಿ ನಮಗೆ ನಂಬಿಕೆ ಬಂತು. ಅನೂಪ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹಿಮ್ಸೆಲ್ಫ್ ಬೆಟರ್. ಸೊ ಟುಡೇ ನಾವೇನು ಬಿಲ್ಲಾರಂಗ ಭಾಷೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಮೈ ಕರಿಯರ್ ಆ್ಯಂಡ್ ಹಿಸ್ ಕರಿಯರ್, ಒನ್ ಆಫ್ ದ ಬಿಗ್ಗೆಸ್ಟ್ ಲವಬಲ್ ಫಿಲ್ಮ್ಸ್ ದಟ್ ಐ ವಾಂಟ್ ಟು ಡೂ. ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ದೇರ್ ಇಸ್ ಅ ಲಾಟ್ ಆಫ್ ರಿಸರ್ಚ್ ಸ್ಟಡಿ, ಅದಕ್ಕೋಸ್ಕರ ಟೈಮ್ ಆಯಿತು. ನೌ ಇಟ್ಸ್ ಗೋನ್ ಟು ಗೋ ಆ್ಯಂಡ್ trust me, it's going to be one film of its kind. ಬರೀ ನಾನು ಒಂದು ಲ್ಯಾಂಗ್ವೇಜಲ್ಲಿ ಮಾಡಿ ಅಷ್ಟು ದುಡ್ಡು ಬರೋ ಹಾಗಿದ್ದಿದ್ರೆ ಖಂಡಿತ ಒಂದೇ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೆ ನಾನು. ಸರ್, ಈಗ ಬರ್ತ್ಡೇ ಅಂದಾಗ ಸಹಜವಾಗಿ ಅಭಿಮಾನಿಗಳು ನಿಮಗೆ ಗಿಫ್ಟ್ ತರುವಂಥದ್ದು, ಕೇಕ್ ತರುವಂಥದ್ದು ಸಹಜವಾಗಿರುತ್ತೆ. ಇತ್ತೀಚೆಗೆ ಅಂದರೆ ನೀವು ಡಾಕ್ಟ್ರೇಟ್ ಬಂದಾಗ ಕೂಡ ಅದನ್ನ ಅವಾಯ್ಡ್ ಮಾಡಿದ್ರಿ ಅನ್ನುವಂತಹ ವಿಚಾರದ ಜೊತೆಗೆ ಸನ್ಮಾನಗಳನ್ನು ನಿಲ್ಲಿಸಿರುವಂಥದ್ದು ಸರ್, ಮತ್ತು ಬರ್ಡೇಗೆ ಬರುವಂಥ ಅಭಿಮಾನಿಗಳು ನಿಮಗೆ ಏನು ಗಿಫ್ಟ್ ತರೋಕ್ಕೆ ಆ ವಿಚಾರವಾಗಿ? ನನಗೆ ಚಿತ್ರರಂಗಕ್ಕೆ ಬರಬೇಕಾದ್ರೆ ನಾನು ಬೇರೆ ಬೇರೆ ಹೀರೋಗಳನ್ನ ನೋಡ್ಕೊಂಡು ಬೆಳೆದವನು. ಅವಾಗೆಲ್ಲ ತುಂಬ ಆಸೆ ಇತ್ತು, ಇದೇ ಥರ ಹೂವು ನಾನು ಹಾಕ್ಸ್ಕೋಬೇಕು, ಗಾರ್ಲೆಂಡ್ ಹಾಕ್ಸ್ಕೊಬೇಕು, ಅವ್ರದ್ದು ಎಷ್ಟು ಉದ್ದ ಕಟ್ಔಟ್ ಇದೆ ಅದಕ್ಕಿಂತ ಒಂದು 2 ಅಡಿ ಕಮ್ಮಿನೋ ಜಾಸ್ತಿನೋ ಅಲ್ಲೇ ಇರಬೇಕು, ಅಭಿಮಾನಿಗಳು ಬರಬೇಕು, ಥಿಯೇಟ್ರ್ ಹತ್ರ ಹೋದಾಗ ಶರ್ಟ್ ಹರಿದೋಗ್ಬೇಕು, ಮನೆ ಹತ್ರ ಗೇಟ್ ಓಪನ್ ಮಾಡಿದ್ರೆ ಓಡಾಡೋಕ್ಕೆ ಜಾಗ ಇರಬಾರ್ದು. ಇವೆಲ್ಲ ನಾನು ಯಾರು ಆಸೆ ಪಡದೆ ಬರೋನ ಥರ ನಾನು ಬಂದಿಲ್ಲ, ನನಗೂ ತುಂಬ ಆಸೆ ಇತ್ತು. ಹೋಗ್ತಾ ಹೋಗ್ತಾ ಯು ರಿಯಲೈಸ್, ಸಿ ಅಗೇನ್ ಹಾಗೆ ಹೇಳ್ತಿದ್ದಂಗೆ ಫಿಲಾಸಫಿಕಲ್ ಅಂದ್ಕೊಂಬೇಡಿ. ಐ ಥಿಂಕ್ ಸ್ಟಾರ್ಡಮ್, ಸಿನಿಮಾ, ಹ್ಯುಮ್ಯಾನಿಟಿ, ಇದೆಲ್ಲ ಈಸ್ ವೇ ಬಿಯಾಂಡ್ ಆಲ್ ದಟ್. ನನಗೆ ಹೂವುಗಳು ಬಂದಾಗ ನನಗೆ ಅನಿಸ್ತಾ ಇದ್ದಿದ್ದು, ಎಷ್ಟು ಹೂವುಗಳು ಬಿದ್ದಿರ್ತವೆ ರೋಡಲ್ಲಿ, ಆ್ಯಂಡ್ ಹೂವು ಮಾಡಿಸೋದಕ್ಕೆ ಇವ್ರು ಎಷ್ಟು ತಿಂಗಳುಗಳು ಎಷ್ಟು ವಾರಗಳು ಪ್ಲ್ಯಾನ್ ಮಾಡಿರ್ತಾರೆ. ಆ ಹೂವು ನಿಜವಾಗ್ಲೂ ನೀವು ನನ್ನ ಕುತ್ತಿಗೆ ಮೇಲೆ ಹಾಕಿದ್ರೆ ಕುತ್ತಿಗೆ ಕಟ್ಟಾಗ್ಬಿಡುತ್ತೆ, ಇಷ್ಟು ದಪ್ಪ ಇರುತ್ತೆ ಅದು. ಬಟ್ 1 ಸೆಕೆಂಡಿಗಿರೋ ಬೆಲೆ ಅದು. ಅದಾದಮೇಲೆ ಎಲ್ಲಿರುತ್ತೆ, ಯಾವುದೋ ಗೇಟ್ ಮೇಲೆ ಇರುತ್ತೆ, ಕಾರ್ ಮೇಲೆ ಇರುತ್ತೆ, ರೋಡಲ್ಲಿ ಬಿದ್ದಿರುತ್ತೆ. ಕೇಕು ಕಾಂಪಿಟೇಷನ್ ಮೇಲೆ ಆ ಹೀರೋದು ಇಷ್ಟು ಕೆ ಜಿನ ನಾವು ನಮ್ಮದು ಇಷ್ಟು ಮಾಡ್ತೀವಿ, ನಮ್ಮಲ್ಲೇ ಕಾಂಪಿಟೇಷನ್ ಕೇಳಿ, ಆ ಸಂಘದವ್ರು ಇಷ್ಟು ಮಾಡಿದ್ರ ನಮ್ಮ ಸಂಘದವ್ರು ಇಷ್ಟು ಮಾಡ್ತೀವಿ. ಬೇರೆ ಬಿಡಿ, ಸಿವಿಲ್ ವಾರ್ ನಡೀತಾ ಇರುತ್ತೆ ನಮ್ಮಲ್ಲಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೇಕ್ಗಳು ಪ್ರತಿಯೊಬ್ಬರು ಬೇಜಾರು ಮಾಡ್ಕೊತಾರೆ ಅಂತ ತಿನ್ನೋದು, 1 hour 2 ಅವರ್ಗೆ ಒಳಗಡೆ ಹೋಗಿ ಇಂಡ್ಯೂಸ್ ಮಾಡಿ ವಾಂತಿ ಮಾಡ್ಬರೋದು, ಯಾಕಂದರೆ ಅಷ್ಟು ಸ್ವೀಟು. ಬೇಜಾರಾಗುತ್ತೆ ಅಂತ ಒಂದಿಷ್ಟು ವರ್ಷ ನಡೀತು. ಆಮೇಲೆ ಹೇಳಕ್ಕೆ ಬಂದೆ, ಅಲ್ಲೂ ಕೇಳಲಿಲ್ಲ. ನಾನು ನಿಮಗೆ ಒಂದು ಮಾತು ಹೇಳಿದ್ದೆ ಒಂದು ದಿವಸ, ನಾನು ಇದೇ ಬರ್ತ್ಡೇಲಿ ಒಂದು ದಿವಸ ನನ್ನ ಮಗಳನ್ನ ಕರ್ಕೊಂಡು ಬಂದರೆ ರಾತ್ರಿ ಫ್ರೀ ಆಗ್ತಾ ಇದ್ದಿದ್ದೆ 8, 9 ಗಂಟೆ ಮೇಲೆ. ನಾನು ಆ ಗೇಟಿಂದ ಹೊರಗಡೆ ಬರ್ಬೇಕಾದ್ರೆ ಐ ಸಾ ಒನ್ ಸ್ಮಾಲ್ ಚೈಲ್ಡ್ picking up that cake from the road and feeding her brother. ಕಾರ್ ನಿಲ್ಲಿಸಿದೆ ನಾನು, ಏನು ಮಾಡ್ತಾ ಅಂತ. ಅಲ್ಲಿ ಇವರೆಲ್ಲ ತೊಗೊಂಬಂದಿರೋ ಕೇಕು 20-25 ಜನ ಅವನೊಂದು ಕೇಕ್ ಎತ್ಕೊಂಡ್ಬರ್ತಾರೆ. ಕಟ್ ಮಾಡಿದ್ಮೇಲೆ ಆ ಕೇಕ್ ಅಷ್ಟು ಅನಾಥ ಇನ್ನೊಂದು ಯಾರೂ ಇಲ್ಲ. ಹಂಗೆ ಬಿದ್ದಿರುತ್ತೆ ಆ ಕೇಕ್. ಯಾರು ತಿಂದರು, ಎಲ್ಲಿಗೆ ಹೋಯ್ತಾ ಕೇಕು, ಎಷ್ಟು ಖರ್ಚು ಮಾಡಿದ್ರಿ. ಆ್ಯಂಡ್ ಸಿ ದಟ್ ವೆನ್ ದಟ್ ಗರ್ಲ್